ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ನಿಮಗೆ ಸಿಸ್ಟರ್ಸ್ ಆಫ್ ದ ಇಯರ್ ಅವಾರ್ಡ್ ಕೊಡಿಸ್ಬೇಕು. ಅಂದಾಗೆ ಹೇಗಿದ್ದಾನೆ ನಿಮ್ಮ ಸಹೋದರ? ಅವನ ಕೈ ಕಾಲುಗಳು ಆಡ್ತಾ ಇವೆಯೋ? ಆಡಿದ್ರು ಇನ್ನು ಮುಂದೆ ಅವನ ಕೆಲಸ ಮಾತ್ರ ನಡೆಯೋದಿಲ್ಲ. ಯಾಕೆ ಅಂದ್ರೆ ಅವನ್ನ ನಾವೇ ಕೆಲಸದಿಂದ ತೆಗ್ಸಾಕ್ಬಿಟ್ಟಿದೀವಿ. ಇನ್ ಮುಂದೆ ಅವನಿಗೆ ಯಾರು ಕೆಲಸನೂ ಕೊಡೋದಿಲ್ಲ. ನಿಮ್ಮ ಮನೇಲಿ ಕೂತ್ಕೊಂಡು ಬಿಟ್ಟಿ ಬಿಟ್ಟಿ ಕೂಳ್ ತಿನ್ಕೊಂಡಿರ್ಬೇಕು ಅಷ್ಟೇ. ಏನ್ರಿ ಆಗಿದೆ ನಿಮ್ಗೆ? ಬರ್ತಾ ಬರ್ತಾ ಮನುಷ್ಯತ್ವನೇ ಕಳ್ಕೊತಾ ಇದ್ದೀರಾ. ಪರವಾಗಿಲ್ವೇ, ಅಣ್ಣ ಕೆಲಸ ಕಳ್ಕೊಂಡಿರೋ ವಿಷಯ ಕೇಳಿ ನೀನು ತಾಳ್ಮೆ ಕಳ್ಕೊತಾ ಇದೆಯಲ್ಲ ಅಂಜಲಿ. ಚೆನ್ನಾಗಿದೆ. ಅಣ್ಣ ತಂಗಿ ಬಾಂಡಿಂಗು ತುಂಬಾನೇ ಚೆನ್ನಾಗಿದೆ. ನೋಡು ಅಂಜಲಿ, ಇದು ತುಂಬಾ ದಿನ ಉಳಿಯೋದಿಲ್ಲ. ಯಾಕೆ ಅಂದ್ರೆ ಈಗ ತಾನೇ ನಾವು ಅವನ್ನ ಕೆಲಸದಿಂದ ತೆಗ್ಸಾಕಿದೀವಿ. ಇನ್ನೂ ಏನಾದ್ರು ತಾವು ಅವನ್ನ ಮನೇಲೇ ಇಟ್ಕೊಂಡಿದ್ರೆ ಅವನ್ನ ಇಷ್ಟರಲ್ಲೇ ಊರಿಂದನೂ ಬಿಡಿಸ್ಬಿಡ್ತೀವಿ. ಅಲ್ಲ ಅಂಜಲಿ, ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲಿರೋ ಅನಾಥಂಗೆ ಇಷ್ಟು ಅಹಂಕಾರ ಇರಬೇಕಾದ್ರೆ ಶ್ರೀಮಂತಿಗೆ ಸುಪ್ಪತ್ತಿಗೆ ಮೆರಿತೋ ನಮಗಿನ್ನೆಷ್ಟಿರೋದಿಲ್ಲ. ಖಂಡಿತ ರೀ, ಇದರಿಂದ ನಿಮ್ ಘನತೆಗೆ ಒಳ್ಳೇದಾಗೋದಿಲ್ಲ. ಈಸ್ ಇಟ್? ನಮ್ಮ ಬಗ್ಗೆ ಚಿಂತೆ ಮಾಡೋದು ನಮಗೆ ಟೈಮ್ ಇದೆಯಾ ಅಂಜಲಿ? ಆದ್ರೆ ನಮ್ಗೆ ನಿಮ್ಮ ಕಾಳಜಿ ಬೇಕಾಗಿಲ್ಲ. ಈಗ ಕೆಲಸ ಕಳ್ಕೊಂಡು ಗೋಳಾಡ್ತಾ ಇದ್ದಾನಲ್ಲ ಆ ನಿಮ್ಮ ಒಡ ಹೊಟ್ಟದಿರೋ ಬ್ರದರ್, ಹೋಗಿ ಅವನಿಗೆ ಸಮಾಧಾನ ಹೇಳಿ. ಹಾಗೆ ಒಂದು ಮಾತನ್ನ ನೆನ್ಪಿಟ್ಕೋ ಅಂಜಲಿ, ಇದಿನ್ನು ಆರಂಭ ಮಾತ್ರ. ಮುಂದೆ ಆಟಗಳನ್ನ ಆಡೋದು ಬೇಜಾನಿವೆ. ಅವೆಲ್ಲ ಆಗ್ಬಾರ್ದು ಅನ್ನೋದಾದ್ರೆ ಈಗಲೇ ನೀನು ಅವನ್ನ ಮನೆಯಿಂದ ಆಚೆ ಹಾಕ್ಬೇಕು. ನೆನಪಿರ್ಲಿ. ಬ್ರದರ್, ಹೇಗಿದೆ ನನ್ನ ಐಡಿಯಾ? ಏನಂತಕ್ಕ ಅವ್ರದ್ದು? ಕಾವ್ಯ, ದಿನದಿಂದ ದಿನಕ್ಕೆ ಇವ್ರ ತಪ್ಪುಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇವರಿಬ್ರು ಸೇರ್ಕೊಂಡು ಅಜಯ್ನ ಕೆಲಸದಿಂದ ಟರ್ಮಿನೇಟ್ ಮಾಡಿಸಿದ್ದಾರೆ. ಓಹೋ, ಆ ರೀತಿಲಿ ಬ್ಲಾಕ್ ಮೇಲ್ ಮಾಡಿ ನಮ್ಮ ಹೆದರ್ಸಕ್ ನೋಡ್ತಾ ಇದ್ದಾರಾ? ನಾವ್ ಯಾವ್ದೇ ಕಾರಣಕ್ಕೂ ಹೆದರ್ಬಾರ್ದಕ್ಕ. ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅಜಯ್ಗೆ ನಾವೇ ಸಾಥ್ ಕೊಡ್ಬೇಕು. ಮಾವ, ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ದೆ ಏನು, ಇಷ್ಟು ದಿವಸ ಅಳಿ ಅಂದ್ರೆ ನನ್ನ ಪಾಲಿನ ಮಕ್ಕಳು ಅಂತಿದ್ರು. ಈಗ ಇನ್ನೊಬ್ಬ ಮಗ ಬಂದು ಮನೆ ಬೇರೆ ಸೇರ್ಕೊಂಡಿದ್ದಾನೆ. ಅವನ್ ನೋಡಿದ್ರೆ ತರಕಾರಿ ತರೋದ್ರಿಂದ ಹಿಡಿದು ಬಾವಿನ ನೀರು ಸೇದೋವರೆಗೂ ಎಲ್ಲ ಕೆಲಸನೂ ಮಾಡ್ಕೊಡ್ತಿರ್ಬೇಕು ಅಲ್ವಾ ಮಾವ? ನೋಡಿ, ನಮ್ಮ ಮನೇಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ತೀರ್ಮಾನ ಮಾಡೋ ಅಧಿಕಾರ ನಿಮ್ಗಿಲ್ಲ. ಕ್ಷಮಿಸಿ ಮಾವ. ಒಂದ್ ಪಕ್ಷ ನೀವು ಮರ್ತಿರ್ಬೋದು, ಇವಾಗ ನೀವಿರೋ ಮನೆ ಮನೆ ಅಲ್ಲ, ಅದು ನಮ್ಮ ಹೆಸರಲ್ಲಿದೆ. ನಿಮಗೆ ನೆನ್ಪು ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಿಲ್ಲ. ಯಾಕಂದ್ರೆ ನೀವೆಷ್ಟು ದೊಡ್ಡ ಸ್ವಾಭಿಮಾನಿ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಒಂದು ವಿಷಯ ಅರ್ಥ ಆಗ್ತಿಲ್ಲ ಮಾವ,
ನೀವು ಯಾಕೆ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ನಮ್ಗಂತೂ ಗೊತ್ತಾಗ್ತಿಲ್ಲ. ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಾವು ನಿಮ್ಮ ಮೇಲೆ ಕೋಪ ಮಾಡ್ಕೋಬೇಕು. ಅದೇನಪ್ಪ, ನಿಮ್ಮ ಮಕ್ಕಳು ಆ ಅಜಯ್ ಜೊತೆ ಸೇರ್ಕೊಂಡು ನಮ್ಮನ್ನ ಜೈಲಿಗೆ ಸೇರಿಸೋ ಕೆಲಸ ಮಾಡಿದ್ರು. ಹಾಗಿದ್ದು ನಾವಾಗೆ ಆಸೆ ಪಟ್ಟು ನಿಮ್ಮ ಜೊತೆಲಿ ಮಾತಾಡಬೇಕು ಅಂತ ಕರ್ಸ್ಕೊಂಡಿದ್ದೀವಿ ತಾನೆ. ಆಗಿದ್ಮೇಲೂ ಯಾಕೆ ಮಾವ ಏನು ರೆಸ್ಪಾನ್ಸೇ ಕೊಡದೆ ಕೋಪ ಮಾಡ್ಕೊಂಡಿದ್ದೀರಲ್ಲ? ನೋಡ್ರಪ್ಪ, ನಾನು ನಿಮ್ಮ ಹಾಗೆ ಶ್ರೀಮಂತ ಅಲ್ಲ, ದುಡ್ದು ಬದುಕಬೇಕಾಗಿರೋನು. ಈಗ ನನ್ನನ್ನು ಇಲ್ಲಿ ಯಾಕೆ ಕರ್ಸಿದ್ರೆ ಅಂತ ಮೊದಲು ಹೇಳಿದ್ರೆ ನಾನು ನನ್ನ ಡ್ಯೂಟಿಗೆ ಹೋಗ್ಬೋದು. ಮಾವ, ಇದು ಕೋಪ ಮಾಡ್ಕೊಂಡು ಒಬ್ರಿಗೊಬ್ರು ಕತ್ತಿ ಮಸಿಯ ಸಮಯ ಅಲ್ಲ. ಈಗಲೂ ಕೂಡ ಅಂಜಲಿ ಕಾವ್ಯ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ ಮಾವ. ಯಾವುದೋ ಕಾರಣಕ್ಕೆ ನಾವು ದೂರ ಆಗಿರ್ಬೋದು, ಹಾಗಂತ ಜೀವನ ಪೂರ್ತಿ ಹೀಗೆ ಇದ್ಬಿಡ್ತೀವ? ನಮ್ಮ ಸಂಸಾರ ಒಂದಾಗಬೇಕು, ನಾವು ಒಟ್ಟಿಗೆ ಬಾಳು ಬದುಕಬೇಕು ಮಾವ. ಅದನ್ನ ನೆನಪಲ್ಲಿ ಇಟ್ಕೊಳ್ದೆ ನಮಗೆ ಅವಮಾನ ಮಾಡಿರೋ ನಮ್ಮ ಮನೆ ಕರ್ಕೊಂಬಂದು ಉಪಚಾರ ಮಾಡ್ತಿದ್ರಲ್ಲ ಮಾವ. ಇಷ್ಟಕ್ಕೂ ಅವ್ನು ಅವಮಾನ ಮಾಡಿರೋದು ಯಾರು ಹೇಳಿ? ನಿಮ್ಮ ಹೆಂಡತಿ ಅಂಡನ ಕುಟುಂಬಕ್ಕೆ ನಿಮ್ಮ ಮಕ್ಕಳನ್ನ ಮದುವೆ ಆಗಿರೋ ನಿಮ್ಮ ಅಳಿಯಂದರಿಗೆ ಅನ್ನೋದನ್ನ ಮರಿಬೇಡಿ. ನಮಗೆ ಅವಮಾನ ಆಡಿದ್ರೆ ಅದು ನಿಮಗೂ ಆದಂಗಲ್ವ ಮಾವ? ಅಂತ ಒಬ್ಬ ವ್ಯಕ್ತಿನ ಇನ್ನ ಯಾಕೆ ಮಾವು ಮನೇಲಿ ಇಟ್ಕೊಂಡಿದ್ದೀರಾ? ಪುಣ್ಯಕ್ಕೆ ಜನ ಏನು ತಪ್ಪಾಗಿ ಮಾತಾಡಿಲ್ಲ, ಹಾಗಂತ ಜನ ಮಾತಾಡಲ್ಲ ಅಂತ ಅನ್ಕೊಂಬೇಡಿ. ಜನಕ್ಕೇನೋ ಇಲಿ ಹೋದ್ರೆ ಹುಲಿ ಹೋಯ್ತು ಅಂತ ಮಾತಾಡ್ತಾರೆ. ಮೊದಲೇ ಮರ್ಯಾದೆಗೆ ಅಂಜವ್ರು ನೀವು. ಜನ ಮಾತಾಡೋದನ್ನ ನೀವು ಸಹಿಸ್ಕೊಳಕ್ಕಾಗುತ್ತಾ? ಆಗೋದಿಲ್ಲ. ಬರೀ ನಿಮಗೆ ಅಲ್ಲ, ನಮಗೂ ಅಷ್ಟೇ. ಜನ ನಿಮ್ಮ ಬಗ್ಗೆ ಕೆಟ್ಟಾಗಿ ಮಾತಾಡೋದನ್ನ ನಮ್ಗೆ ಸಹಿಸ್ಕೊಳಕ್ ಆಗೋದಿಲ್ಲ. ಮಾವ, ಆ ಅಜಯ್ ಒಳ್ಳೆಯವನಲ್ಲ. ನಮ್ಮನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕು ಅಂತಾನೆ ಅಂಜಲಿ ಕಾವ್ಯ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಅವ್ರ ಬ್ರೈನ್ನ ವಾಶ್ ಮಾಡಿ ನಮ್ಮ ಮಧ್ಯೆ ಇರೋ ಸಣ್ಣ ಜಗಳನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾನೆ. ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ದೆ ಹೋಗಿ ಹೋಗಿ ಅವನ್ನ ನಂಬ್ತಾ ಇದ್ದೀರಲ್ಲ ಮಾವ. ಯೋಚನೆ ಮಾಡಿ ಮಾವ. ನಾಳೆ ದಿವಸ ಸಮಾಜ ನಮ್ಮ ಹೆಂಡತಿರ ಬಗ್ಗೆ ನಮ್ಮ ಹತ್ರನೇ ಬಂದು ತಪ್ಪಾಗಿ ಮಾತಾಡೋದಾಗ್ಲಿ, ಅಥವಾ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಹತ್ರನೇ ಬಂದು ತಪ್ಪಾಗಿ ಮಾತಾಡೋದಾಗ್ಲಿ ಆದರೆ ಅದರಿಂದ ಬರೋ ಕಳಂಕನ ಯಾರಿಂದನೂ ಸರಿ ಮಾಡೋಕ್ಕಾಗೋದಿಲ್ಲಮ್ಮ. ಅದಕ್ಕೆ ನಾವು ನಿಮ್ಮ ಹತ್ರ ಬಂದು ಬೇಡ್ಕೊತಾ ಇದೀವಿ, ಮೊದಲು ಅಜಯ್ನ ಮನೆಯಿಂದ ಆಚೆ ಹಾಕಿ. ಮಾವ, ನಮ್ಮ ಮಧ್ಯೆ ಜಗಳ, ಮನಸ್ತಾಪ, ಬೇಸರ ಇರೋದು ಸತ್ಯ. ಆದರೆ ಯಾರೋ ಮೂರನೇ ವ್ಯಕ್ತಿ ಬಂದು ಅದರ ಲಾಭ ಪಡ್ಕೊಳ್ಳೋಕೆ ನಾವು ಬಿಡಬಾರ್ದು ಮಾವ, ಬಿಡಬಾರ್ದು. ಇನ್ನು ನೀವು ನಮ್ಮವರು ಅನ್ನೋ ಕಾಳಜಿಯಿಂದ ಈ ವಿಷಯ ಹೇಳ್ತಾ ಇದೀನಿ ಮಾವ. ಇದು ನಿಮಗೆ ಬಿಟ್ಟಿದ್ದು. ಯಾಕೆ ನೀವು? ನಮಸ್ಕಾರ ಮೇಡಮ್. ನಮಸ್ಕಾರ. ನನ್ನ ಹೆಸರು ಪಾಂಡುರಂಗ ಅಂದ್ಬಿಟ್ಟು. ಅಜಯ್ ಅವ್ರ ಮನೆ ಇದೆ ಅಲ್ವಾ, ಅವ್ರು ಸ್ವಲ್ಪ ಕರೀತೀರಾ? ಅಜಯ್ಯ, ಏನಾಗ್ಬೇಕಿತ್ತು ಹೇಳಿ? ಅವ್ನ ಮನೇಲಿಲ್ಲ. ಹೌದಾ? ನಾನು ರಿಯಲ್ ಎಸ್ಟೇಟ್ ಏಜೆನ್ಸಿಯಿಂದ ಬಂದಿದ್ದೀನಿ. ಅವರು ಒಂದು ಬಾಡಿಗೆ ಮನೆ ಬೇಕು ಅಂತ ಹೇಳಿದರು. ಇಲ್ಲೇ ಪಕ್ಕದ 4th ಫ್ಲೋರಲ್ಲಿ ಒಂದು ಮನೆ ಖಾಲಿ ಇತ್ತು. ಅವ್ರಿಗೆ ಹೇಳೋಣ ಅಂತ ಅವ್ರ ಮೊಬೈಲ್ ಫೋನ್ ಮಾಡಿದ್ರೆ ಅವ್ರ ಮೊಬೈಲ್ ನಾಟ್ ರೀಚಬಲ್ ಬಂತು. ಅದಕ್ಕೆ ನಾನೇ ಡೈರೆಕ್ಟಾಗಿ ಹೇಳೋಣ ಅಂತ ಬಂದೆ. ಅವ್ರು ಏನಾದರೂ ಬಂದರೆ ರಿಯಲ್ ಎಸ್ಟೇಟ್ ಏಜೆನ್ಸಿಯಿಂದ ಪಾಂಡುರಂಗ ಅವ್ರು ಬಂದಿದ್ರು ಅಂತ ಹೇಳ್ಬಿಡಿ ಮೇಡಮ್. ನಾನಿನ್ನು ಬರ್ತೀನಿ ಮೇಡಮ್. ಯಾರೋ ರೌಡಿಗಳು ಬಂದು ಮತ್ತೆ ಗಲಾಟೆ ಮಾಡೋದಕ್ಕೆ ವಿಚಾರಿಸ್ತಾ ಇದ್ದಾರೆ ಅಂದ್ಕೊಂಡ್ರೆ ಅಜಯ್ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದಾನಲ್ಲ.
ಆಂಟಿ ಯಾಕಂಟಿ ಸಪ್ಪಗಿದ್ದೀರಾ? ಮನ್ಸಿಗೆ ನೋವಾದ್ರೆ ಸಪ್ಪಗಲ್ದೆ ಇನ್ನು ಹೇಗಿರಕ್ಕೆ ಸಾಧ್ಯನಪ್ಪ? ಮನ್ಸಿಗೆ ನೋವಾಯ್ತಾ? ಯಾರಂಟಿ ನಿಮ್ಮ ಮನ್ಸಿಗೆ ನೋವು ಮಾಡಿದ್ದು? ನೀನೇನಪ್ಪ? ನಾನೇನು ತಪ್ಪು ಮಾಡಿದೆ ಆಂಟಿ? ಮತ್ತಿನೇನಪ್ಪ? ಮನೆ ಬಿಟ್ಟು ಹೋಗ್ಬೇಕು ಅಂತ ಬ್ರೋಕರ್ಗೆ ಮನೆ ನೋಡಕ್ಕೆ ಹೇಳಿದ್ಯಾ? ಬೇಜಾರಾಗದೆ ಇರತ್ತಾ? ಬ್ರೋಕರ್ ಈಗ ತಾನೇ ಬಂದು ಮನೆ ಇದೆ ಅಂತ ಹೇಳ್ಬಿಟ್ಟು ಹೋದ್ರು. ಎಷ್ಟು ಬೇಗ ನಮ್ಮ ವಿಶ್ವಾಸ ಸಾಕಾಗೋಯ್ತಾ? ನಮ್ಮ ಪ್ರೀತಿಲಿ ಏನಾದ್ರು ಕೊರತೆ ಕಂಡಿಯಪ್ಪ? ಛೆ, ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ರ ಆಂಟಿ. ನಿಮ್ಗಳ ಪ್ರೀತಿನಲ್ಲಿ ಕೊರತೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಇಲ್ದಿರೋ ಈ ಅನಾಥನ ಕಷ್ಟನ ನೋಡಿ ಕಾವ್ಯ ಅಂಜಲಿ ಅವರು ನನಗೆ ಸಹೋದರಿಯ ಥರ ಸಹಾಯ ಮಾಡಿದ. ಹೇಳ್ಬೇಕು ಅಂದರೆ ನಾನು ಇವತ್ತಿನ್ನೂ ಉಸಿರಾಡ್ತಿದ್ದೀನಿ ಅಂದರೆ ಅದಕ್ಕೆ ಅವರೇ ಕಾರಣ. ನೀವು ಅಷ್ಟೇ. ಅಂಕಲ್ ಕೂಡ ತುಂಬ ಒಳ್ಳೆಯವರು. ನನ್ನ ಆರೋಗ್ಯ ಸರಿ ಇಲ್ಲದಿದ್ದಾಗ ವಿಶಾಲವಾಗಿ ಯೋಚನೆ ಮಾಡಿ ನಾನು ಈ ಮನೇಲಿ ಇರೋದಕ್ಕೆ ಆಶ್ರಯ ಕೊಡ್ತೀನಿ. ಇಂಥ ನಿಮ್ಮ ಪ್ರೀತಿನಲ್ಲಿ ಕೊರತೆ ಬರೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಮತ್ತಿನ್ಯಾಕಪ್ಪ? ಮತ್ತಿನ್ಯಾಕೆ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ಯಾ? ಈ ಮನೆಗೆ ನೀನು ಬಂದು ಸ್ವಲ್ಪ ದಿವಸ ಆದ್ರೂ ನಮ್ಮ ಮಗನಿಗಿಂತೂ ಹೆಚ್ಚು. ಅದು ಅಲ್ಲದೆ ನಿನ್ನ ನೋಡ್ತಾ ಇದ್ರೆ ನಮ್ಮ ಅಣ್ಣ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನೋಡ್ದಾಗೆ ಆಗುತ್ತೆ. ಅವನ್ನ ನೋಡಿದಷ್ಟೇ ಸಂತೋಷ ಆಗುತ್ತೆ ನಿನ್ನ ನೋಡಿದ್ರೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಈ ಮನೆಗೆ ನೀನು ಬಂದು ಸ್ವಲ್ಪ ದಿವಸ ಆದ್ರೂ ನಮ್ಮ ಮಗನಿಗಿಂತೂ ಹೆಚ್ಚು. ಅದು ಅಲ್ಲದೆ ನಿನ್ನ ನೋಡ್ತಾ ಇದ್ರೆ ನಮ್ಮ ಅಣ್ಣ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನೋಡ್ದಾಗೆ ಆಗುತ್ತೆ. ಅವನ್ನ ನೋಡಿದಷ್ಟೇ ಸಂತೋಷ ಆಗುತ್ತೆ ನಿನ್ನ ನೋಡಿದ್ರೆ. ಬೇರೆ ರೂಮ್ ಮಾಡ್ಕೊಂಡೋದ್ರೆ ಒಂಟಿಯಾಗಿರ್ಬೇಕಾಗತ್ತೆ. ಅದ್ರ ಬದಲು ನಮ್ಮೆಲ್ಲರ ಜೊತೆ ಸಂತೋಷವಾಗಿರ್ಬೋದಲ್ಲಪ್ಪ. ನೀವು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿರೋದನ್ನ ನೋಡಿದ್ರೆ ನನ್ನ ನಿಮ್ಮ ಮಧ್ಯೆ ಯಾವುದೋ ಒಂದು ಋಣಾನುಬಂಧ ಇದೆ ಅನ್ಸುತ್ತೆ. ಆದರೆ ಈ ಪ್ರಪಂಚದಲ್ಲಿ ಭಾವನೆಗಳಿಗೆ ಬೆಲೆ ಇಲ್ಲ. ಈ ಸಮಾಜದ ನೋಟನೇ ಒಂಥರ. ಈ ಮನೇಲಿ 2 ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ಮದುವೆ ಆಗಿದ್ರು ತವ್ರ ಮನೇಲೇ ಉಳ್ಕೊಂಡಿದ್ದಾರೆ. ಅದೇ ನಿಮಗೆ ಭಾರ ಆಗಿರುವಾಗ ಅಂತರಲ್ಲಿ ನಾನು ಇಲ್ಲಿ ಉಳ್ಕೊಂಡು ನಿಮಗೆ ಭಾರ ಆಗೋ ಸರಿ ಬರೋದಿಲ್ಲ. ನನ್ನಿಂದಾಗಿ ಈ ಮನೆ ವಿಷಯನ ಜನರು ತಪ್ಪಾಗಿ ಮಾತಾಡೋದು ನನಗೆ ಇಷ್ಟ ಇಲ್ಲ. ನನ್ನನ್ನು ಯಾರೋ ರೋಡಿಗಳು ಹೊಡೆದಾಕ್ದಾಗ ಕಾವ್ಯ ಅಂಜಲಿ ಅವ್ರು ನನ್ನ ಕಾಪಾಡಿದ್ರು. ಆದರೆ ಅದೇ ಕಾರಣ ನನ್ನನ್ನು 5-6 ವರ್ಷದಿಂದ ನೋಡ್ತಿದ್ದು ನಮ್ಮ ಮನೆ ಓನರ್ಗೆ ಬರಲಿ. ನೀವು ನನಗೆ ಆಶ್ರಯ ಕೊಟ್ಟಿದ್ದೀರಿ. ಆದರೆ ನನ್ನಿಂದಾಗಿ ಜನ ನಿಮಗೆ ಮುಜುಗರ ತರೋ ಹಾಗೆ ಆಗಬಾರ್ದು ಅಂತಲೇ ನಾನು ಈ ತೀರ್ಮಾನ ತಗೊಂಡಿದ್ದೆ. ದಯವಿಟ್ಟು ತಡಿಬೇಡಿ, ಪ್ರೀತಿಯಿಂದ ಕಳಿಸ್ಕೊಡಿ ಆಂಟಿ. ಅಜಯ್, ನಿಜವಾಗ್ಲೂ ನೀನು ಗ್ರೇಟ್ ಕಣಪ್ಪ. ಅಜಯ್, ನಾನು ಮನಸ್ಸಿನ ಭಾರ ಇಳಿಸ್ಬಿಟ್ಟೆ ಕಣಪ್ಪ. ತಗೋ ವಿಶಾಲು, ಅಜಯ್ ಹೇಳ್ತಿರೋದು ಸರಿಯಾಗೇ ಇದೆ. ಇವನು ವಯಸ್ಸಿಗೆ ಮೀರಿದ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಎಷ್ಟೇ ಆದರೂ ಇವನು ನಮ್ಮ ಮನೆ ಅತಿಥಿ ಅಷ್ಟೇ. ಇವನನ್ನ ಬಲವಂತವಾಗಿ ಇರೋದಕ್ಕೆ ಹೇಳಿ ಇವನ ಮನಸ್ಸಿಗೆ ಬೇಜಾರು ಮಾಡಬೇಡ. ಏನ್ರಿ ನೀವು ಹಾಗೆ ಮಾತಾಡ್ತಾ ಇದ್ದೀರಲ್ಲ? ಜನದ ಬಾಯಿಗೆ ನಾವು ಯಾಕ್ರಿ ಎದ್ರುಕೊಬೇಕು? ನಮಗೂ ಗಂಡು ಮಕ್ಕಳಿಲ್ಲ. ಅಜಯ್ಗೂ ತಾನು ಅನಾಥ ಅನ್ನೋ ಕುರುಕ್ ಕಾಡ್ತಾ ಇದೆ. ಹೀಗಿರ್ಬೇಕಾದ್ರೆ ಅವನೆಲ್ಲೋ ದೂರ ಯಾಕಿರ್ಬೇಕು? ನಮ್ಮ ಜೊತೆನೇ ಇರಲಿ ಬಿಡಿ. ವಿಶಾಲು, ನಿನ್ನ ಅಭಿಪ್ರಾಯಕ್ಕೆ ನಾನು ಒಪ್ಪಿಗೆ ಇದ್ದೇ ಇದೆ. ಆದರೆ ನಮ್ಮ ಅಳಿಯಂದ್ರಿಗೆ ಇದು ಇಷ್ಟ ಇಲ್ಲ.
ಮನೇಲಿ ಇರೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ, ನಮ್ಮ ಅಳಿಯಂದ್ರದು. ರೀ, ಯಾಕ್ರಿ ಸುಮ್ಮನೆ ಕೂತಿದ್ದೀರಾ? ಅಜಯ್ ಮನೆ ಬಿಟ್ಟು ಹೋಗೋದಕ್ಕೂ ನಮ್ಮ ಅಳಿಯಂದ್ರಿಗೂ ಏನ್ರಿ ಸಂಬಂಧ? ಸಂಬಂಧ ಇದೆ ಅಂತ ಗೌತಮ್ ಫೋನ್ ಮಾಡಿ ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು, ನೀವು ಬರಲೇಬೇಕು ಅಂತ ಹೇಳಿದ. ನಾನು ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದೆ. ಅಳಿಯಂದ್ರು ಏನು ಹೇಳಿದ್ರು ಗೊತ್ತಾ? ನಮ್ಗೆ ಈಗಲೂ ಕೂಡ ಅಂಜಲಿ ಕಾವ್ಯ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ ಮಾವ. ಯಾವುದೋ ಕಾರಣಕ್ಕೆ ನಾವು ದೂರ ಆಗಿರ್ಬೋದು, ಹಾಗಂತ ಜೀವನ ಪೂರ್ತಿ ಹೀಗೆ ಇದ್ಬಿಡ್ತೀವ? ಅಂತ ಒಬ್ಬ ವ್ಯಕ್ತಿನ ಇನ್ನ ಯಾಕೆ ನಾವು ಮನೇಲಿ ಇಟ್ಕೊಂಡಿದ್ದೀರಾ? ಪುಣ್ಯಕ್ಕೆ ಜನ ಏನು ತಪ್ಪಾಗಿ ಮಾತಾಡಿಲ್ಲ, ಹಾಗಂತ ಜನ ಮಾತಾಡಲ್ಲ ಅಂತ ಅನ್ಕೊಂಬೇಡಿ. ಜನಕ್ಕೇನೋ ಇಲಿ ಹೋದ್ರೆ ಹುಲಿ ಹೋಯ್ತು ಅಂತ ಮಾತಾಡ್ತಾರೆ. ಮೊದಲೇ ಮರ್ಯಾದೆಗೆ ಅಂಜೋರು ನೀವು. ಜನ ಮಾತಾಡೋದನ್ನ ನೀವು ಸಹಿಸ್ಕೊಳಕ್ಕಾಗುತ್ತಾ? ಆಗೋದಿಲ್ಲ. ಬರೀ ನಿಮಗೆ ಅಲ್ಲ, ನಮಗೂ ಅಷ್ಟೇ. ಜನ ನಿಮ್ಮ ಬಗ್ಗೆ ಕೆಟ್ಟಾಗಿ ಮಾತಾಡೋದನ್ನ ನಮ್ಗೆ ಸಹಿಸ್ಕೊಳಕ್ಕಾಗೋದಿಲ್ಲ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮನಸ್ಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ನಮ್ಮ ಅಳಿಯಂದ್ರು ಹೇಳಿದ್ರಲ್ಲಿ ಅರ್ಥ ಇದೆ ಅಂತ ಅನ್ಸುತ್ತೆ. ಅಜಯ್ ತಾನಾಗೆ ಹೋಗ್ತೀನಿ ಅಂದಾಗ ನನ್ನ ಮನಸ್ಸು ಹಗುರ ಆಗೋಯ್ತು. ಎಷ್ಟೇ ಆದರೂ ಅಜಯ್ ತಿಳುವಳಿಕೆ ಇರೋ ಹುಡುಗ, ಸರಿ ತಪ್ಪುಗಳ ಮಧ್ಯೆ ಇರೋ ಸೂಕ್ಷ್ಮತೆಗಳನ್ನು ತಿಳ್ಕೊಂಡಿರೋನು. ಅವನಿಗಿದು ಸರಿ ಅನ್ಸಿರುವಾಗ ಅವನ ನಿರ್ಧಾರಕ್ಕೆ ನಾವ್ಯಾಕೆ ಅಡ್ಡಿ ಬರಬೇಕು? ಆದ್ರೂ ನನ್ಗೆ ಯಾಕೋ ಇದು ಇಷ್ಟ ಇಲ್ಲ ರೀ. ಆಂಟಿ, ನನಗೂ ಅರ್ಥ ಆಗುತ್ತೆ. ಇಲ್ಲಿ ಯಾರೂ ಕೆಟ್ಟೋರಿಲ್ಲ, ಎಲ್ಲರೂ ನನ್ನನ್ನು ಪ್ರೀತಿಸೋರೇ ಇದ್ದೀರಾ. ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ನನಗೂ ಮನಸ್ಸಿಲ್ಲ. ಆದರೂ ಹೆಣ್ಮಕ್ಳಿರೋ ಮನೆಯಲ್ಲಿ ಸಂಬಂಧನೇ ಇಲ್ಲದೆ ಇರೋ ಒಬ್ಬ ಹುಡುಗ ಉಳ್ಕೊಳ್ಳೋದು ಅಂದರೆ ಅದು ಒಳ್ಳೆ ವಿಷಯ ಅಲ್ಲ ಅನ್ಸುತ್ತೆ. ಆದರೆ ನಾವು ವಾಸ್ತವನ ಒಪ್ಕೊಳ್ಳೇಬೇಕು. ನಿಮ್ಮಿಂದ ನನಗಿಷ್ಟೆಲ್ಲ ಒಳ್ಳೇದಾಗಿರುವಾಗ ನನ್ನಿಂದ ನಿಮ್ಗೆ ಯಾವುದೇ ಮುಜುಗರ ಆಗಬಾರ್ದು. ನಾನು ಹೊರಟೋಗ್ತೀನಿ. ಅದ್ರ ಅವಶ್ಯಕತೆ ಇಲ್ಲ. ಏನ್ ನಡೀತಿದೆ ಇಲ್ಲಿ? ನಿಮಗ್ ನೀವೇ ತೀರ್ಮಾನ ತಗೊಂಡ್ಬಿಟ್ರೆ ನಮ್ಮ ಅಭಿಪ್ರಾಯ ಕೇಳೋರು ಯಾರು? ಅಲ್ಲಪ್ಪ, ಅಜಯ್ ಇಲ್ಲಿರೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ಈಗಲೇ ಕಳಿಸ್ಬಿಡೋಣ. ಆದ್ರೆ ಮೂರನೇವ್ರು ಹಾಕಿರೋ ಬೆದರಿಕೆ ಹೆದರ್ಕೊಂಡು ಅವ್ರನ್ನ ಕಳ್ಸೋದ್ ಬೇಡ. ಅದು ಹಾಗಲ್ಲಮ್ಮ ಕಾವ್ಯ. ಅಳಿಯಂದ್ರು ಹೇಳಿದ್ರಲ್ಲಿ ಯಾವ ತಪ್ಪಿದೆ ಹೇಳು? ಅಪ್ಪ, ನಿಮ್ಮ ಅಳಿಯಂದ್ರು ನಮ್ಮ ಮರ್ಯಾದೆ ಉಳಿಸ್ಬೇಕು ಅಂತ ಈ ಸಲಹೆ ಕೊಟ್ಟಿಲ್ಲ. ಅವರು ನಮ್ಗೆ ಇಂಡೈರೆಕ್ಟ್ ಆಗಿ ಹೆದರಿಸ್ತಾ ಇದ್ದಾರೆ. ಅವ್ರ ನಾಟಕಕ್ಕೆಲ್ಲ ನಾವು ಬಲಿ ಆಗ್ಬಾರ್ದು. ಅವ್ರು ಮಾಡಿರೋ ತಪ್ಪನ್ನ ಅಜಯ್ ಅವರು ಬಯಲು ಮಾಡಿದ್ರಲ್ಲ, ಅದಕ್ಕೆ ಇವ್ರ ಮೇಲೆ ದ್ವೇಷ ಶುರುವಾಗಿದೆ. ಹೇಗಾದ್ರೂ ಮಾಡಿ ಇವ್ರ ಮೇಲೆ ಸೇಟ್ ತೀರಿಸ್ಕೋಬೇಕು ಅನ್ನೋ ಹಠ ಶುರುವಾಗಿದೆ. ಅದಕ್ಕೆ ಹೇಗಾದ್ರೂ ಮಾಡಿ ಇವ್ರ ನೆಮ್ಮದಿ ಕೆಡಿಸಿ ಜೀವನ ನಡೆಸೋದೇ ಕಷ್ಟ ಅನ್ನೋ ಥರ ವಾತಾವರಣ ಸೃಷ್ಟಿ ಮಾಡಕ್ ನೋಡ್ತಾ ಇದ್ದಾರೆ. ಹೌದಪ್ಪ, ನಮ್ಮನ್ನ ಮೀಟ್ ಮಾಡಿ ಅಜಯ್ನ ಇಲ್ಲಿಂದ ಓಡಿಸಿದ್ರೆ ಸರಿ ಅಂತ ಎಚ್ಚರಿಕೆ ಕೊಟ್ರು. ನಾವು ಕೇರ್ ಮಾಡಲಿಲ್ಲ. ಅದಕ್ಕೆ ನಿಮ್ಮನ್ನ ಕರೆಸಿ ಸೆಂಟಿಮೆಂಟ್ ಪ್ಲಾನ್ ಮಾಡಿದ್ದಾರೆ.
ಅದನ್ನೆಲ್ಲ ಹೇಗೋ ಸಹಿಸ್ಕೋಬೋದಾಗಿತ್ತಪ್ಪ. ಆದ್ರೆ ಅವ್ರ ಹುಚ್ಚಾಟ ಅಷ್ಟಕ್ಕೆ ನಿಲ್ದೆ ಅಜಯ್ನ ಕೆಲ್ಸದಿಂದ ತೆಗ್ಸಿದ್ದಾರೆ. ಯಾಕಜಯ್, ಈ ವಿಷಯ ನಿಮಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ ಸಿಸ್ಟರ್, ಆದ್ರೆ ಅದಕ್ಕೆಲ್ಲ ಕೇರ್ ಮಾಡೋನಲ್ಲ ನಾನು. ನನ್ನ ಶ್ರಮ ಶ್ರದ್ಧೆ ನಾನು ಎಲ್ಲೇ ಹೋದ್ರೆ ಕಾಪಾಡುತ್ತೆ ಅನ್ನೋ ನಂಬಿಕೆ ನನಗೆ.